ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜೋತವರು. ಆತ್ಮೀಯರೇ, ವಿಶೇಷವಾಗಿ ಈ ಬುಲ್ಡೋಜರ್ ಸಂಸ್ಕೃತಿ ಬಗ್ಗೆ ಸಾಕಷ್ಟು ಟೀಕೆಗಳು, ಟಿಪ್ಪಣಿಗಳು, ವಿರೋಧಗಳು, ಜೊತೆಗೆ ಸರಿ ಅನ್ನುವಂಥ ಕೆಲವು ಜನರು ನಾನು ನೋಡ್ತಾನೆ ಇದ್ದೇನೆ. ಆದರೆ ಇತ್ತೀಚೆಗೆ ಒಂದು ಸುಪ್ರೀಂ ಕೋರ್ಟ್ ಏನಪ್ಪ ಅಂತಂದ್ರೆ ದ್ವಿಸದಸ್ಯ ಪೀಠ ನ್ಯಾಯಮೂರ್ತಿಗಳಾದ ಅಭಯ್ ಎಸ್ ಓಕಾ ಹಾಗೂ ನ್ಯಾಯಮೂರ್ತಿ ಉಜ್ವಲ್ ಬೊಯಾನ್ ಅವರಿಂದ ನ್ಯಾಯಪೀಠ ಇದ್ದಿದ್ದು ಸ್ಪಷ್ಟವಾಗಿ ಪ್ರಯಾಗರಾಜ್ ಅಭಿವೃದ್ಧಿ ಪ್ರಾಧಿಕಾರವು ನಗರದಲ್ಲಿ ಕೆಲವು ಮನೆಗಳನ್ನು ಧ್ವಂಸಗೊಳಿಸಿರುವುದು ಅಮಾನವೀಯ ಮತ್ತು ಕಾನೂನು ಬಾಹಿರ. ಈ ಕ್ರಮ ನಮ್ಮ ಆತ್ಮಸಾಕ್ಷಿಯನ್ನೇ ಕಲಕಿದೆ, ನಿಜವಾಗಿ ಕಲಕುವಂಥದ್ದು. ಯಾಕಂದ್ರೆ ಅನೇಕ ಮನೆಗಳನ್ನು ಕೆಡವಿದರು. ಈ ಒಂದು ಪ್ರಯಾಗರಾಜದಲ್ಲಿ ರಾಮ ಮಂದಿರ ಕಟ್ಟುವ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ವಿಶೇಷವಾಗಿ ಅಕ್ರಮವಾಗಿ ಕಟ್ಟಿದಂಥ ಸ್ವಲ್ಪ ಇದ್ದರೂ ಸಾಕು ಅದನ್ನು ಕಿತ್ತಾಕುವಂಥ ಪ್ರಯತ್ನವನ್ನು ಅಲ್ಲಿ ಯೋಗಿ ಸರ್ಕಾರ ಮಾಡಿದ್ದೇನು ಸುಳ್ಳಲ್ಲ. ಪ್ರಯಾಗರಾಜದ ನಿವಾಸಿಗಳಾದ ವಕೀಲ್ ಜುಲ್ಫಿಕರ್ ಹೈದರ್ ಮತ್ತು ಪ್ರಾಧ್ಯಾಪಕ ಅಲಿ ಅಹಮದ್ ಹಾಗೂ ಇತರ ಮನೆಗಳನ್ನು, ವಿಶೇಷವಾಗಿ ಮುಸ್ಲಿಮರಿಗೆ ಸಂಬಂಧಿಸಿದ ಮನೆಗಳ ಮೇಲೆ ಬುಲ್ಡೋಜರ್ ಪ್ರಯೋಗ ಮಾಡಿದ್ದು ನಾವು ಮೇಲ್ಮೇಲೆ ಗಮನಕ್ಕೆ ತಂದಿದ್ದೀವಿ. ಇದು ತಪ್ಪು ಅನ್ನುವಂಥ ಮಾತಲ್ಲ. ಯಾಕಂದ್ರೆ ಸ್ವತಃ ಅವ್ರು ಹೇಳ್ತಾ ಇದ್ದಾರೆ, ರಾತ್ರಿ ಬಂದು ನೋಟಿಸ್ ಕೊಟ್ಟರು, ಮುಂಜಾನೆ ಅದಕ್ಕೆ ಕಿಡಿ ಹೋಗೋದು ಬಿಟ್ಟು ಅಂತ. ಅದಕ್ಕೆ ಸಮಯ ಇಲ್ಲೇನ್ರಿ, ಕಾನೂನು ಇಲ್ಲೇನ? ಹೌದು, ಅದೇನೋ ಅಕ್ರಮದ ಮತ್ತೇನೋ ಅದ, ಸರ್ಕಾರದ ಒಂದಿಷ್ಟು ಸ್ಟ್ರೈಕ್ ಸಂದರ್ಭದಲ್ಲಿ ಏನೋ ಕೆಲವಿದ್ದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಅವ್ರ ಮನೆಯಲ್ಲಿ ಯಾರೋ ಒಬ್ಬರು ಕಾರಣ ಆದರೆ ಇಡೀ ಮನೆಯನ್ನು ಧ್ವಂಸ ಮಾಡೋದು ಎಲ್ಲಿದಂತ ನ್ಯಾಯ? ಈ ದೇಶದ ಒಟ್ಟಾರೆ ಈ ಮನೆಗಳ ಕಟ್ಟುವಿಕೆಯನ್ನು ಗಮನಿಸಿದಾಗ ಭಾಳಷ್ಟು ಮನೆಗಳು ಅತಿಕ್ರಮಣ ಆಗಿದ್ದು, ಮತ್ತೇನೋ ಆಗಿದ್ದು, ನಿವಾಸಗಳು, ವಾಸಗಿರುವಂಥ ಮನೆಗಳು, ಅಂಗಡಿಗಳು, ಕಟ್ಟಡಗಳು ಭಾಳಷ್ಟು ಇದ್ದಾವೆ. ಅವುಗಳನ್ನೆಲ್ಲ ಕೆಡುತ್ತಾವಾದ್ರ ಗತಿ ಏನು ಅಂತ. ಅದಕ್ಕೆ ಅದರದೇ ಅಂಥ ಕಾನೂನು ಅದ, ಕೋರ್ಟ್ ಅದ, ಹೋಗ್ರಿ. ಆ ದಿಶೆಯಲ್ಲಿ ನಮ್ಮ ಈ ಬುಲ್ಡೋಜರ್ ಒಂದು ಏನು ಹಾಕಿ ಅಲ್ಲಿಯ ಗೌರ್ಮೆಂಟ್ ಕೆಡುತ್ತೆ, ಆ ವಿಷಯದಲ್ಲಿ ಅಲ್ಲಿ ಅಲಹಾಬಾದ್ ಕೋರ್ಟಿಗೆ ಹೋದಾಗ ಅಲಹಾಬಾದ್ ಕೋರ್ಟಿಗೆ ಇವರ ಅರ್ಜಿಯನ್ನು ವಜಾ ಮಾಡ್ತದೆ. ಆಗ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಅವರು ಹೋಗಿ ಪ್ರಶ್ನೆ ಮಾಡಿದ್ರೆ ಹಿಂಗಾಗಿದೆ ನಮ್ಮದು ಬಯಲಿಗೆ ಬಂದದ, ಏನು ಮಾಡೋಣ ನಾವು ಅಂತಾರೆ. ಇದನ್ನೆಲ್ಲ ಕೇಳಿದ ಸುಪ್ರೀಂ ಕೋರ್ಟ್ ಇದ್ದು ಸ್ಪಷ್ಟವಾಗಿ ಆದೇಶ ಮಾಡ್ಯದ, 6 ವಾರ ಒಳಗಾಗಿ 10 ಲಕ್ಷ ರೂಪಾಯಿ ಪರಿಹಾರ ಇರಬೇಕು ಅಂಥೇಳಿ ಈ ಒಂದು ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ವಾರ್ನಿಂಗ್ ಮಾಡ್ಯದ. ಇಂಥವೆಲ್ಲ ಯಾಕೆ ಮಾಡ್ತಾಯಿದ್ದೀರಪ್ಪ ನೀವು? ಅಟ್ಲೀಸ್ಟ್ ಅವ್ರು ಬಂದಿರ್ತಾರೆ, ಅವ್ರಿಗೆ ಮೇಲೆ ಮನವಿ ಮಾಡೋ ಸಲುವಾಗಿ ಆಗಿರೋ ತಪ್ಪು ಅವ್ರಿಂದಿಲ್ಲ ಅಂತಲ್ಲ, ಮೇಲ್ಮನವಿ ಮಾಡೋದ್ರ ಸಮಯ ಕೊಡ್ಬೇಕಲ್ಲ. ಕೋರ್ಟ್ಗೆ ಮತ್ತು ಅದೇ ಆದ್ಮೇಲೆ ಒಂದು ಸ್ವಲ್ಪ ಟೈಮ್ ವೇಟ್ ಮಾಡ್ಬೇಕಲ್ಲ. ಯಾಕೆ ಕೋರ್ಟ್ಗೆ ಹೋದಾಗ ಅದ್ರ ಕೆಡುವಂಥ ಕೆಲಸ ನೀವು ಯಾಕೆ ಮಾಡ್ತಾಯಿದ್ದೀರಿ? ಅದು ಕೋರ್ಟ್ ಅದ, ಹೌದು, ನೀವು ಆಡಳಿತ ಮಾಡಬೇಕಾಗಿದೆ ಸತ್ಯ. ಅದು ನಿಮಗೂ ನೋಟಿಸ್ ಅದ, ಅದು ಗೊತ್ತದು ನಿಮಗಿಲ್ಲ. ಅದನ್ನು ಕೋರ್ಟ್ನಲ್ಲೇ ಕೋರ್ಟ್ ಮೂಲಕ ಅದನ್ನು ತೆರವುಗೊಳಿಸ್ಬೇಕು ಅಂತೇಳಿ ಈ ಕೆಲಸ ಯಾಕೆ ಮಾಡ್ತಾಯಿಲ್ಲ? ನಿಮಗೆ ಬಂದಂಥ ಮನಸ್ಸಿಗೆ ಬಂದ ಕೆಲಸ ಮಾಡ್ತಾಯಿದ್ದೀರಿ, ಇದು ತಪ್ಪಲ್ಲ ಏನು ಅಂತೇಳಿ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ಇಲ್ಲೇ ಮೊದಲನೇದಾಗಿ ಇಲ್ಲಿ ಗಮನಿಸಬೇಕಾಗಿದ್ದು, ಯಾವುದೂ ನಡೀಬೇಕಾಗಿದ್ರು ಕಾನೂನು ರೀತಿಯಲ್ಲಿ ನಡೀಬೇಕು. ಅದನ್ನು ಬಿಟ್ಟು ಹೋಗುವಾಗಿಲ್ಲ. ಅದು ಸ್ಪಷ್ಟ ಅದ ನಮ್ಮ ಕಾನ್ಸ್ಟಿಟ್ಯೂಷನ್ದಲ್ಲೇ, ಅಥವಾ ನಮ್ಮ ಕಾನೂನು ರಚನಾಕಾರ ರೀತಿಯಾಗಿ ಮಾಡಿದ್ದಾರೆ. ಎಲ್ಲವೂ ನಡೆಯಬೇಕು ಎಂಬುದಿದೆ. ಪ್ರತಿಯೊಬ್ಬರಿಗೂ ಸೂರು ಒಂದು ಹಕ್ಕು ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಮನೆ ಕಟ್ಕೋಬೇಕಪ್ಪ, ಇರಬೇಕು ಅಂತ. ಮನೆ ಅಂದರೆ ಏನದು ಬಿಡಿಸಿಡಬೇಕಾಗಿಲ್ಲ. ಮನೆ ಅಂತಂದ್ರೆ ತಂದೆ, ತಾಯಿ, ಮಗು, ಮಕ್ಕಳು, ಅಜ್ಜ, ಅಜ್ಜಿ ಎಲ್ಲರೂ ತಮ್ಮ ಜೀವನವನ್ನು ಅದರಲ್ಲಿ ನಡೆಸಿಕೊಂಡು ಪ್ರೀತಿಯಿಂದ ಹೋಗುವಂಥ ಒಂದು ಸಂಸ್ಥೆ, ಅದು ಒಂದು ಯೂನಿಟ್. ಅದನ್ನು ನೀವು ಮನುಷ್ಯ ಬಂದಂಗೆ ಮಾಡ್ತಿರಲ್ಪ, ಹಕ್ಕದ ಅವ್ರಿಗೂ ಮನೆ ಕಟ್ಕೊಂಡಿರುವಂಥದ್ದು. ನೀವೆಲ್ಲ ಮಾಡೋದ್ರಿಂದ ಇದರಿಂದಾಗಿ ಏನು ಆಗ್ತದೆ? 21ನೇ ಆರ್ಟಿಕಲ್ ಪ್ರಕಾರ ಅವ್ರಿಗೆ ಮನೆ ಒಂದು ಹಕ್ಕದ ಹೊಂದಿದ್ದಾರೆ ಅವರು. ಆ ಪ್ರಕಾರ ಅವ್ರನ್ನ ಬದುಕು ಮಾಡ್ತಾ ಇದ್ದಾರೆ. ಅವರು ಅಲ್ಲಿಂದ ಅತಿಕ್ರಮಣ ಆಗಿತ್ತು ಅಥವಾ ಅದು ಅನ್ಯಾಯದ್ದಾಗಿತ್ತು ಅದನ್ನು ತೋರಿಸ್ ಮಾಡಬೇಕಾದ್ರೆ ಕೋರ್ಟಿಗೆ ಹೋಗ್ರಿ. ಅವ್ರಿಗೆ ಕೋರ್ಟಿಗೆ ಹೋಗೋದಕ್ಕೆ ಬಿಡ್ರಿ. ಆ ಬರೋದ್ರೊಳಗೆ ಅವ್ರ ಮನೆ ಕೆಡವಿ ಬೀದಿಗೆ ನಿಲ್ಲಿಸುವಂಥದ್ದು ಇದು ಅತ್ಯಂತ ಅಮಾನವೀಯ ಅಂತ ಅನ್ನೋ ಮಾತನ್ನು ನಮ್ಮ ಇಬ್ಬರು ಜಡ್ಜ್ ದ್ವಿಪೀಠ ಸದಸ್ಯ ಸ್ಪಷ್ಟವಾಗಿ ಹೇಳಿದ. ಅದಕ್ಕೆ ಇವ್ರು ಯಾರು ಕಾರಣೀಕರ್ತರಾಗ್ಯಾರ ಅವ್ರು 10 ಲಕ್ಷ ರೂಪಾಯಿ ನೀವು ಬಿಡುಗಡೆ ಮಾಡಲೇಬೇಕು, ಅವ್ರ ಶಿಕ್ಷೆ ಆಗಲೇಬೇಕು ಅಂತ ಆರ್ಡರ್ ಹೊರಡಿಸಿದ. ಹೀಗಾಗಿ
ಇದು ಮತ್ತೊಮ್ಮೆ ಚರ್ಚಾ ವಿಷಯ ಆಗಿ ಬುಲ್ಡೋಜರ್ ಆಗಿರ್ಬೋದು ಅಥವಾ JCB ಆಗಿರ್ಬೋದು, ಯಾವ ಮೂಲಕವಾದರೂ ಮನೆಗಳನ್ನು ಕೇವಲ ಮುನ್ಸಿಪಾಲ್ಟಿ ಆರ್ಡರ್ ಮೇಲೆ ಆಗಿರ್ಬೋದು, ನಗರಸಭೆ ಆರ್ಡರ್ ಮೇಲೆ ಆಗಿರ್ಬೋದು, ಅಥವಾ ಮಹಾನಗರ ಪಾಲಿಕೆಯಿಂದ ಆಗಿರ್ಬೋದು, ಇವರು ಯಾರಿಗೂ ಏಕಾಏಕಿ ತೆಗೆದು ಹಾಕುವಂಥದ್ದಿಲ್ಲ. ಯಾಕಪ್ಪ ನೀವು ಕಾನೂನನ್ನು ನಿಮ್ಮ ಕೈಗೆ ತೆಗೆದುಕೊಳ್ತಾ ಇದ್ದೀರಿ, ಅದರಲ್ಲೂ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಇದು ತಪ್ಪಲ್ಲೇನು? ಅವರ ದೇಶದ ಪ್ರಜೆಗಳಲ್ಲೇನು? ಈ ದೇಶದ ನಾಗರಿಕರಲ್ಲೇನು ಅನ್ನೋದು ಇವತ್ತು ಚರ್ಚಾ ವಿಷಯ ಆಗ್ಯದ. ಇದರಿಂದಾಗಿ ಸಹಜವಾಗಿ ದೇಶದಲ್ಲೇ ಏನಪ್ಪ ಅಂತಂದ್ರೆ ಒಂದು ದೊಡ್ಡ ಕಂದಕ ಬೀಳ್ತಾ ನೋಡೋದು. ಇದರಿಂದಾಗಿ ಏನಪ್ಪ ಅಂತಂದ್ರೆ ಸರ್ಕಾರ ಹೃದಯಹೀನಪ್ಪ ಇದು, ಮನುಷ್ಯತ್ವ ಇಲ್ಲದ್ದು ಅಂತೇಳಿ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಹೇಳಿದೆ. ಯಾಕಂದ್ರೆ ಮನೆ ಅಂದರೆ ಕೇವಲ ಯಾವ ಅಪರಾಧ ಮಾಡ್ತಾನೆ ಮನೆಯಲ್ಲಿ, ತಪ್ಪು ಮಾಡ್ತಾನೆ ಅಥವಾ ಮತ್ತೆ ಕೊಲೆ ಮಾಡ್ತಾನೆ, ಮತ್ತೇನು ಮಾಡ್ತಾನೆ, ಅವನೊಬ್ಬನ ಕಾರಣಕ್ಕಾಗಿ ಎಲ್ಲರಿಗೂ ಶಿಕ್ಷೆ ಎಲ್ಲಿ ನ್ಯಾಯ ಇದೆ? ಎಂಥ ನ್ಯಾಯ ಇದೆ? ಅವ್ನು ಶಿಕ್ಷೆ ಆದವ್ರು ಹಿಡೀರಿ, ಶಿಕ್ಷೆ ಕೊಡಿಸ್ರಿ, ಅವ್ನ ತಪ್ಪನ್ನು ಪ್ರೂವ್ ಮಾಡಿರಿ. ಅದು ಟೈಮ್ ಇದೆ ಕಾನೂನಲ್ಲೇ. ನೀವೇ ನಮ್ಮ ತಪ್ಪು ಅನಿಸಿದೆ ಅಂತೇಳಿ ಎಲ್ಲೋ 4 ಮಂದಿಗೆ ಅವ್ನು ಕೊಟ್ಟರೆ ಅದು ನ್ಯಾಯ ಅಲ್ಲ, ಅದು ಅನ್ಯಾಯನ. ಹೌದು, ಆಗಿರ್ಬೋದು, ತಪ್ಪು ಆಗ್ತದೆ, ಎಲ್ಲರಿಂದ ಆಗ್ತದೆ, ಯಾರಿಂದ ಆಗೋದಿಲ್ಲ ತಪ್ಪ ಆಗೋದು ಸಹಜದ. ಆದರೆ ಅದಕ್ಕೆ ಕಾಲಾವಕಾಶ ಕೊಡಬೇಕಲ್ಲ, ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ವ್ಯವಸ್ಥೆ ಅದ. ಹಾಗಾಗಿ ಈಗ ನೀವು ಈ ರೀತಿಯಾಗಿ ಮನೆಗಳನ್ನು ಧ್ವಂಸ ಕೆಲಸ ಧ್ವಂಸಗೊಳಿಸೋದು ಯಾರನ್ನಾದರೂ ನೋವು ಮಾಡುವಂಥ ವಿಷಯ ಅದಂತ. ಅದಕ್ಕೆ ಸ್ವಚ್ಛವಾಗಿ ಕೋರ್ಟ್ ಹೇಳ್ತದೆ, ಯಾರು ನೊಂದಿರ್ತಾರೆ, ಇದಕ್ಕೆ ದಾಳಿಗೆ ಬಲಿಯಾಗಿರ್ತಾರೆ, ಅಟ್ಲೀಸ್ಟ್ ಅವ್ರು ಕೋರ್ಟ್ ಹೋಗುವಂಥದ್ದು ಅವ್ರ ಸಮಯ ನೀಡ್ರಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ನೀಡೋ ಜೊತೆಗೆ ಇನ್ನು ಪ್ರತಿ ಪ್ರಕರಣಕ್ಕೆ ಸಂಬಂಧಿಸಿ ಪರಿಹಾರ ನಿಗದಿ ಸೂಚನೆ ಮಾಡಿರಿ. ಹಿಂಗೇನೋ ಆಗಿದ್ರೆ ಪರಿಹಾರ ಏನು, ಎಷ್ಟು ಕೊಡಬೇಕು ಅನ್ನುವಂಥದ್ದು ಇದಾಗಲೇಬಾರ್ದು. ಮೊದಲಾಗಿ ಸಪೋಸ್ ಏನೋ ಆಯಿತು ಅಂದರೆ ಪರಿಹಾರ ಏನು ಅನ್ನುವಂಥ ಚರ್ಚೆ ಆಗಬೇಕು ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದಾರೆ, ಆರ್ಡರ್ ಮಾಡಿದ್ದಾರೆ. ಹೀಗಾಗಿ ಬುಲ್ಡೋಜರ್ ಸಂಸ್ಕೃತಿಯನ್ನು ಇನ್ನಾದರೂ ನಮ್ಮ ಸರ್ಕಾರಗಳು ಬಿಡಲಿ ಅಂತ. ಎಷ್ಟರವರೆಗಪ್ಪ ಇದು ಬುಲ್ಡೋಜರ್ ಆಯಿತು, ಈ ಒಂದು ಈಗ JCB ಆಯಿತು, ಇವುಗಳ ಮೂಲಕ ನೀವು ಎಷ್ಟು ವರ್ಷ ಇದರಲ್ಲಿ ಕೆಲಸ ಮಾಡ್ತಾ ಹೋಗೋರು. ಇದರಿಂದ ಈ ದೇಶದ ಯಾಕೆಂದ್ರೆ ಇನ್ನೊಂದು ಮಾತನ್ನು ತಿಳ್ಕೊಬೇಕಾಗಿದೆ, ಮೈನಾರಿಟಿ ಅಲ್ಲರಿ ಅಥವಾ ಮುಸ್ಲಿಮ್ರಲ್ಲಿ, ಕ್ರಿಶ್ಚಿಯನ್ರಲ್ಲಿ, ಯಾರೋ ಆಗಲಿ, ಅವರು ಈ ನಾಡಿನ ಅವರೊಂದು ಅಂಗ ಅಷ್ಟಲ್ಲ, ಸಮಾನವಾಗಿ ಎಲ್ಲರಿಗೂ ಬದುಕುವಂಥ ಹಕ್ಕನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲರಿಗೂ ಕೊಟ್ಟದು. ಆ ನೆಲೆಯಲ್ಲಿ ಬದುಕ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನೀವಿಂಥ ಉಗ್ರವಾದ ಶಿಕ್ಷೆಗಳನ್ನು ಕೊಡುವಂಥ ಕೆಲಸ ಯಾರಾದರೂ ಮಾಡಿಕೊಡೋದು, ಕಾನೂನು ಕೈಗೆತ್ತಿಕೊಳ್ಳುವುದು ಅಂತೇಳಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಇವತ್ತು ಆರ್ಡರ್ ಮಾಡಿದೆ. ಜೊತೆಗೆ ಯಾರು ಮಾಡಿದಾರೆ ಅವ್ರಿಗೆ 10 ಲಕ್ಷ ರೂಪಾಯಿ ಈ ಸದ್ದು ನೀವು ದಂಡ ಕೊಡಬೇಕು, ವಸೂಲಿ ಕೊಡಲೇಬೇಕು ಒಂದು ವಾರದಲ್ಲಿ ಅಂತ ಕಟ್ಟಪ್ಪನೆ ಮಾಡಿದ್ದಾರೆ. ಹೀಗಾಗಿ ಇದು ಇಂಥ ಘಟನೆಗಳು ಮತ್ತಷ್ಟು ಮೇಲಿದ ಮೇಲೆ ಆಗದೇ ಇರಲಿ ಅನ್ನೋದು ಸಾಮಾನ್ಯವಾಗಿ ಎಲ್ಲರ ಅಭಿಪ್ರಾಯ. ಆದರೆ ಇದು ಆಗ್ತಾನೆ ನಡೀತಾ ಇರ್ತದೆ, ಮೇಲಿದ ಮೇಲೆ ಆಗ್ತಾನೆ ನಡೀತಾ ಇದೆ. ಇದು ನಿಲ್ಲುವುದು ಯಾವಾಗ ಅಂತ ಆದಷ್ಟು ಇಲ್ಲಿ ಇದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ ಎಲ್ಲರೂ ಒಬ್ಬರನ್ನೊಬ್ಬರು ಪ್ರೀತಿಸುವಂಥ, ಗೌರವಿಸುವಂಥ, ಅವರ ಆಚಾರ ವಿಚಾರಗಳನ್ನು ಗೌರವಿಸುವಂಥ ಮನೋವೃತ್ತಿಯನ್ನು ಬೆಳೆಸುವಂಥ ಶಿಕ್ಷಣ ಎಲ್ಲರಿಗೂ ಸಿಗಲಿ. ಯಾಕಂದರೆ ಈ ನೆಲ ಜಲ ಎಲ್ಲರಿಗೂ ಸಂಬಂಧಿಸಿದ ಯಾರು ಈ ದೇಶದಲ್ಲಿ ಹುಟ್ಟಿದಾರ, ಈ ದೇಶದ ಪ್ರಜೆ ಇದ್ದಾರೆ, ಅವರಿಗೆಲ್ಲ ಸಮಾನವಾಗಿ ಸಿಗಬೇಕಾಗಿದ್ದು ಇವತ್ತು ಅನಿವಾರ್ಯದ. ಆ ಕೆಲಸ ಆಗಲಿ. ಅದರಲ್ಲೂ ಕಟ್ಟಿದ ಮನೆಗಳನ್ನು ಬಿಡಿಸೋ ಮುಂದೆ ಸ್ವಲ್ಪ ಅದನ್ನು ನೀವು ಕೋರ್ಟ್ ಮುಂದಿಟ್ಟೆ, ಕೋರ್ಟ್ ಮೂಲಕ ನೀವು ಪರಿಹಾರ ಕಂಡುಕೊಂಡ್ರೆ ಭಾಳಷ್ಟು ಉತ್ತಮ. ಕೆಲವು ಕೋರ್ಟನು ತಪ್ಪ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆಗಳು ಇದ್ದಾವೆ. ಯಾಕಂದ್ರೆ ಹೈದರಾಬಾದ್ ಕೋರ್ಟ್ ಇದ್ದು ಅಲಹಾಬಾದ್ ಕೋರ್ಟ್ ಇದ್ದಿದ್ದು ಈ ದಿಶೆಯಲ್ಲೇ ತಪ್ಪು ಮಾಡಿದ. ಪ್ರಯಾಗರಾಜದ್ದು ಈ ಪ್ರಯಾಗರಾಜದ ಕೋರ್ಟ್ ಇದ್ದಿದ್ದು, ಪ್ರಾಧಿಕಾರ ಇದ್ದಿದ್ದು ತನ್ನ ಮನಸ್ಸಿಗೆ ಬಂದಂಗೆ ಮಾಡಿ ಆ ಬಿಲ್ಡಿಂಗ್ ಕೆಡೋದು. ಅದಕ್ಕಾಗಿ ಅಂಥದ್ದು ಆಗದಂಗೆ ಮತ್ತು ತಪ್ಪುಗಳಾಗದಂಗೆ ಮಾಡಿದರೆ ಒಳ್ಳೆಯದು ಅಂತೇಳಿ ಅವ್ರಿಗೂ ನಮ್ಮ ಮೇಲೆ ವಿಶ್ವಾಸ ಬರಬೇಕಲ್ಲ, ನಮ್ಮ ದೇಶದ ಮೇಲೆ ವಿಶ್ವಾಸ ಬರಬೇಕಲ್ಲ ಅನ್ನೂ ಸಹಿತ ನಮ್ಮ ನೆನಪಿರಲಿ. ಯಾಕಂದರೆ ಮನೆ ಧ್ವಂಸ ಮಾಡೋದ್ರಿಂದ, ಮನಸ್ಸು ಧ್ವಂಸ ಮಾಡೋದ್ರಿಂದ ಈ ದೇಶದ ಉದ್ಧಾರ ಆಗ್ತದೆ ನಾವು ತಿಳ್ಕೊಂಡ್ರೆ ಅದಕ್ಕಿಂತಲೂ ಮೂರ್ಖತನ ಮತ್ತೊಂದಿಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ತಿಳಿಸಿಗೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗಂಡಿ ವಂದನೆಗಳು.